ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಹುಳಿ ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ. ಈ ಹುಳಿ ಅವಲಕ್ಕಿನ ಹೇಗೆ ಮಾಡೋದು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಟು ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅವಲಕ್ಕಿಯನ್ನು ತಗೊಂಡು, ಗಟ್ಟಿ ಅವಲಕ್ಕಿ ಆದರೂ ತಗೋಬೋದು, ಮೀಡಿಯಮ್ ಅವಲಕ್ಕಿ ಆದರೂ ತಗೋಬೋದು. ಮೀಡಿಯಮ್ ಅವಲಕ್ಕಿ ಆದರೆ ತುಂಬ ಹೊತ್ತು ನೆನೆಯೋ ಕೆಲಸ ಏನೂ ಇಲ್ಲ. ಇವಾಗ ಇದು 1.5 ಲೋಟದಷ್ಟು ಅವಲಕ್ಕಿಯನ್ನು ಹಾಕಿದ್ದೀನಿ. ಅವಲಕ್ಕಿ ಹಾಕಿಬಿಟ್ಟು ನೀರಿನಲ್ಲಿ ತೊಳೆದ್ಬಿಟ್ಟು 2 ಸಲ ತೊಳೆದ್ಬಿಟ್ಟು ನೀರನ್ನು ಬಗ್ಗಿಸ್ಬಿಡ್ಬೇಕು. ನೀರೆಲ್ಲ ಬಗ್ಸಿದ್ದಾದಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಮೊದಲೇ ಕಿವುಚಿ ಇಟ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣು, 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಇದು ನಿಮ್ಮ ಆಪ್ಷನ್, ಬೇಕಿದ್ದವ್ರು ಹಾಕೋಬೋದು, ಇಲ್ಲ ಅಂದವ್ರು ಎಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ಹಾಕಿ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಹುಣಸೆ ಹಣ್ಣಿನ ರಸವನ್ನು ಕಿವುಚಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆಯಬೇಕಾಗುತ್ತೆ. ಒಂದು 5 ನಿಮಿಷ ಕೂಡ ನೆನೆದ್ರೆ ಕೂಡ ಸಾಕು. ಇದು ಮೀಡಿಯಮ್ ಅವಲಕ್ಕಿ ಇರೋದ್ರಿಂದ. ಇದು ಬೇಳೆ ಸಾರಿನ ಪುಡಿಯನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ನಷ್ಟು ಬೇಳೆ ಸಾರಿನ ಪುಡಿ. ನಂತರ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯೋವರೆಗೂ ಬಿಡೋಣ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳು ಹಾಕಿಬಿಟ್ಟು ಅದು ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ 1/4 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆಯನ್ನು ಹಾಕಿಬಿಟ್ಟು ಒಂದು 1-2 ಸೆಕೆಂಡಷ್ಟು ಫ್ರೈ ಆಗೋವರೆಗೂ ಬಿಡೋಣ. ನಂತರ ಕಡಲೆಕಾಯಿ ಬೀಜ, ಒಂದು 3 ಟೀ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ. ಇವಾಗ ಕಡಲೆಕಾಯಿ ಬೀಜ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಮಾಡ್ಕೊಂಡ್ಬಿಟ್ಟು ಅದು ಆದಮೇಲೆ ಕಡಲೆಬೇಳೆ 2 ಟೀ ಸ್ಪೂನ್ನಷ್ಟು ಮತ್ತು ಉದ್ದಿನಬೇಳೆ 2 ಟೀ ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಫ್ರೈ ಆಗಿದೆ. ಇವಾಗ ಕಡಲೆಬೇಳೆ 2 ಟೀ ಸ್ಪೂನ್ನಷ್ಟು, ನಂತರ ಉದ್ದಿನಬೇಳೆ 2 ಟೀ ಸ್ಪೂನ್ನಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಕೂಡ ಸಾಕು, ತುಂಬ ಹೊತ್ತೇನು ಬೇಕಾಗಿಲ್ಲ. ಅದು ಸ್ವಲ್ಪ ಕೆಂಪಗಾದರೆ ಸಾಕು. ನಂತರ ಒಣಮೆಣಸಿನ್ಕಾಯಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ 2 ಅದನ್ನು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅರಿಶಿಣ 1/4 ಟೀ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕೋಣ. ನಂತರ ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ನಷ್ಟು, ಸ್ವಲ್ಪ ಕಡಿಮೆನೇ ಇಂಗು ಹಾಕಬೇಕು. ಈಗ ಇದಾದಮೇಲೆ ಈರುಳ್ಳಿ ಬೇಕಿದ್ದವರು ಈರುಳ್ಳಿ ಹಾಕ್ಕೋಬೋದು. ನಾನು ಆ ಈರುಳ್ಳಿಯನ್ನು ಹಾಕೋದಿಲ್ಲ. ನೀವು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದು ಎಲ್ಲ ಫ್ರೈ ಆಗಿರೋದಾಗಿದೆ. ಇವಾಗ ಅವಲಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಲ್ಲ, ಅವಲಕ್ಕಿಯನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಅವಲಕ್ಕಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಬಿಸಿ ಆಗೋವರೆಗೂ ಮಗ್ಗಿಸ್ಕೊಳ್ಳೋಣ. ಇವಾಗ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಖಾರ ಒಣಮೆಣ್ಸಿನ್ಕಾಯಿ 2 ಚೂರು ಹಾಕಿರೋದು ಏನಕ್ಕೆ ಅಂದರೆ ಇದಕ್ಕೆ ಬೇಳೆ ಸಾರಿನ ಪುಡಿ ಹಾಕಿದ್ನಲ್ಲ, ಇದ್ರ ಖಾರ ಇರುತ್ತೆ ಅಂತ ಒಣಮೆಣ್ಸಿನ್ಕಾಯಿ 2 ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಖಾರನೇ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಿಸಿ ಆಗೋವರೆಗೂ ಕಲಿಸ್ತಾ ಇರಬೇಕು. ಇವಾಗ ಬಿಸಿ ಹುಳಿ ಅವಲಕ್ಕಿ ರೆಡಿ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಹುಳಿ ಅವಲಕ್ಕಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದಕ್ಕೆ ಬೇಕಿದ್ದವರು ಕೊಬ್ಬರಿ ಕೂಡ ಹಾಕೋಬೋದು, ಸೌತೆಕಾಯಿ ಕೂಡ ನೆಂಚ್ಕೋಬೋದು. ನಿಮಗೆ ಆಪ್ಷನ್ ಏನು ಬೇಕಾದರೂ ಮಾಡ್ಕೋಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.